ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತು 5ನೇ ದಿನದ ಚಾಲೆಂಜ್ ನಂದು. ನೀವು ನೋಡೋದಕ್ಕೆ ರೆಡಿ ಇರಿ. ನಾನು ಪ್ರಿಪೇರ್ ಮಾಡೋದಕ್ಕೆ ನಿಮಗೆಲ್ಲ ಟಿಪ್ಸ್ ಕೊಡೋಕ್ಕೆ, ಕುಕ್ಕಿಂಗ್ ಟಿಪ್ಸ್ ಕೊಡೋಕ್ಕೆ, ಹಾಗೆ ನನಗೆ ಗೊತ್ತಿರೋ ಅಂಥ ಕೆಲವೊಂದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ, ಅದ್ರ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಹುಡುಕಿ ಸರ್ಚ್ ಮಾಡಿ ತೆಗಿತೀನಿ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಆನ್ ವಿಡಿಯೋ. ಬನ್ನಿ ಸ್ಟಾರ್ಟ್ ಮಾಡುವ ಬೇಗ ಬೇಗ. ಇನ್ನು ಪಾತ್ರೆ ತೊಳೆದಾಯಿತು ಫ್ರೆಂಡ್ಸ್, ಇನ್ನು ಪಾತ್ರೆ ತೊಳೆದಾಗಿದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದು ಅಭ್ಯಾಸ ನಿಮ್ಗೆ ಗೊತ್ತೇ ಇರುತ್ತೆ. ಇವಾಗ ಪಲ್ಯ ಮಾಡಬೇಕು. ಅದು ಬೀನ್ಸ್ ಮತ್ತು ಹೆಸರು ಕಾಳ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇಟ್ಬಿಡೋಣ ಪಲ್ಯಕ್ಕೆ. ಅದಕ್ಕಿಂತ ಮುಂಚೆ ಹಾಲು ಕಾಯಿಗೆ ಇಟ್ಕೊಂಡು ಪಲ್ಯಕ್ಕೆ ಇಟ್ಕೊಳ್ಳುವ. ಹಾಲು ಕಾಯಿಗೆ ಇಟ್ಕೊಡುವ. ಇಲ್ಲಿ ಬೀನ್ಸು ಹೆಸರು ಕಾಳು ಇಟ್ಟಿದ್ದೀನಿ. ಅದನ್ನು ಹೆಚ್ಚೆಚ್ಚಿ ಬೇಗ ತೆಗೆಸ್ಕೊಂಡು ಇವತ್ತು ರೊಟ್ಟಿ ಮತ್ತು ಬೀನ್ಸು ಹೆಸರು ಕಾಳು ಪಲ್ಯ ಮಾಡುವ. ಫ್ರೆಂಡ್ಸಿನ ಹೆಚ್ಚಾಗಿದೆ. ಇವಾಗ ಸ್ವಲ್ಪ ಉಪ್ಪು ಖಾರ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2 ವಿಸಲ್ ಕೂಗಿಸ್ಕೊಳ್ಳುವ. ಒಂದು ಕಡೆ ಹಾಲು ಕಾಯಿಸಿಟ್ಟಿದ್ದೀನಿ. ನೆನ್ನೆ ಥರ ಉಪ್ಪಿಟ್ರೆ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಕಾಯಿಸ್ಬೇಕು. ಒಂದು ಕಡೆ ಬೀನ್ಸ್ ಪಲ್ಯಕ್ಕೆ, ಒಂದು ಕಡೆ ಹಾಲು ಇಟ್ಟಿದ್ದೀನಿ. ರೊಟ್ಟಿಗೆ ರೆಡಿ ಮಾಡ್ಕೋಬೇಕು. ರೊಟ್ಟಿಗೆ ಅನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪಲ್ಯ ಮಾಡಬೇಕು. ಈಗ ಹೆಸರು ಕಾಳು ಬೆಂದಿದೆ ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ಳುವ. ಹಾಗೆ ಈರುಳ್ಳಿ, ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಹಾಕುವ. ಇಲ್ಲಿ ರೊಟ್ಟಿಗೆ ಅನ್ನ ಬೇಯ್ತಾಯಿದೆ. ಬೇಯಿಸ್ಟೊಳಗೆ ಇದನ್ನು ಮುಗಿಸ್ಕೊಬಿಡುವ. ಬೇಗ ಬೇಗ ಒಗ್ಗರಣೆ ಹಾಕಿ ಆಗುತ್ತೆ. ರೊಟ್ಟಿನ ನೋಡಿ ಇದಕ್ಕೆ ಹಿಟ್ಟು ಹಾಕಿ ನೀಟಾಗಿ ಕಲಸಿದ್ದೀನಿ. ಅನ್ನ ಬೆಂದಿತ್ತಲ್ಲ, ಬೆಂದಿರೋ ಅನ್ನಕ್ಕೆ ಹಿಟ್ಟಾಕಿ ಕಲಸಿದ್ದೀನಿ. ಸೊ ಅದಕ್ಕೆ ಕಲಿಸ್ಕೊಂಡು ಇದನ್ನು ನೀಟಾಗಿ ಮಿದ್ದು ಇನ್ನೂ ರೊಟ್ಟಿ ತೊಟ್ಟಬೇಕು. ಜೊತೆಗೆ ಬೆಳಗ್ಗೆ ಸರಿ ಚೆನ್ನಾಗಿ ಹೊಟ್ಟೆ ತುಂಬ ರೊಟ್ಟಿ ತಿಂದರೆ ಮಧ್ಯಾಹ್ನ ಕೂಡ ನಮಗೇನು ಬೇಕು ಅನಿಸಲ್ಲ. ಹೊಟ್ಟೆ ತುಂಬದಾಗೆ ಇರುತ್ತೆ. ಆ್ಯಂಡ್ ಡಬಲ್ ಎನರ್ಜಿ ಅಂತಲೇ ಹೇಳ್ಬೋದು. ನಮ್ಮ ಊರುಗಳ ಕಡೆ ಎಲ್ಲರೂ ಸಾಮಾನ್ಯವಾಗಿ ನಾವು ರೈತರು ತಿನ್ನುವಂಥದ್ದು ಜಾಸ್ತಿ ಏನು ಅಂತಂದರೆ ರೊಟ್ಟಿನೇ ಜಾಸ್ತಿ ಕೇಳೋದು. ಏನಕ್ಕೆ ಅಂದರೆ ಇದು ಹೊಟ್ಟೆ ತುಂಬುತ್ತೆ, ತುಂಬ ಬೇಗ ಹಶ್ವಾಗಲ್ಲ ಅನ್ನೋ ಉದ್ದೇಶಕ್ಕೆ, ಹಾಗೆ ಶಕ್ತಿ ಇರುತ್ತೆ ಅಂತ ಕೇಳ್ತಾರೆ. ಸೊ ಇನ್ನು ಮಿಕ್ಕಿದ ಇನ್ಫಾರ್ಮೇಷನ್ ಇನ್ನು ಮುಂದೆ ಹೇಳ್ತೀನಿ. ಸಾಸಿವೆ ಸಿಗಬೇಕಾದ್ರೆ ಜೀರ ಹಾಕೋತಾ ಇದ್ದೀನಿ. ಏನಪ್ಪ ಈರುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಫ್ರೈ ಆಗಿದೆ. ಇದಕ್ಕೆ ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ಹೆಸರು ಕಾಳು ಬೀನ್ಸ್ನ ಹಾಕ್ಬಿಡೋಣ. ಇಲ್ಲಿ ನಾನು ಆ್ಯಕ್ಚುಲಿ ಬೀನ್ಸಿಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಯಿಸಿರೋದಕ್ಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಬನ್ನಿ. ಬೀನ್ಸ್ನ ಹುರುಳಿಕಾಯಿ ಮತ್ತು ಬೀನ್ಸ್ ಅಂತ 2 ಹೆಸರಿಂದ ಕರೀತಾರೆ. ಒಂದು ಪೌಷ್ಟಿಕಾಂಶ ಭರಿತವಾದ ಆಹಾರವಾಗಿರ್ತದೆ. ಇದು ಪ್ರೋಟೀನು, ಫೈಬರು, ವಿಟಮಿನ್ ಎ, ಸಿ ಆ್ಯಂಡ್ ಕೆ, ಫೋಲೇಟ್ ಮತ್ತು ಖನಿಜಾಂಶಗಳನ್ನು ಹೊಂದಿರುತ್ತೆ. ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಉತ್ತಮ ಮೂಲವಾಗಿದೆ. ಇದು ಹೃದಯಾಘಾತದ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಹಾಗೂ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಬೀನ್ಸ್ ಹಲವು ಹೆಸರಿನಿಂದ ಕರೀತಾರೆ. ಯಾವ್ಯಾವ ಹೆಸರಿನಿಂದ ಅಂದರೆ ಬೀನ್ಸು, ರಾಜ್ಮಾ, ಕೆಂಪು ಬೀನ್ಸು, ಬಿಳಿ ಬೀನ್ಸ್ ಅಂತ. ಪ್ರತಿಯೊಂದನ್ನು ವಿಭಿನ್ನವಾಗಿ ಪೌಷ್ಟಿಕಾಂಶಗಳನ್ನು ಮತ್ತು ಪ್ರಯೋಜನಗಳನ್ನು ಹೊಂದಿರುತ್ತೆ. ಬೀನ್ಸು ಆ್ಯಕ್ಚುಲಿ ತುಂಬ ಒಳ್ಳೆಯದು, ತಿನ್ನಿ. ಇನ್ನು ಹೆಸರು ಕಾಳು ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನು, ಫೈಬರು ಹಾಗೆ ಸಮೃದ್ಧವಾಗಿದೆ. ಜೀರ್ಣಶಕ್ತಿ ಹೊಂದಿರುತ್ತದೆ. ತೂಕ ಇಳಿಸಲು, ರಕ್ತದಲ್ಲಿ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ರಕ್ತಹೀನತೆ ತಡೆಯಲು ಸಹ ಸಹಾಯವಾಗುತ್ತದೆ. ಚರ್ಮದ ಆರೋಗ್ಯ ಸುಧಾರಣೆ ಮತ್ತು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುವುದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೊಳಕೆ ಕಟ್ಟಿದ ಸಾರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮೊಳಕೆ ಕಟ್ಟಿದ ಮೊಳಕೆ ಕಾಳಿಂದ ಜ್ಯೂಸ್ ಕೂಡ ಮಾಡಬಹುದು. ಇದರಿಂದ ಇದು ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ಸೇವಿಸಿ. ತಿಂಡಿ ಮಾಡ್ಬೇಕು ತಾನೆ. ತಿಂಡಿ ಮಾಡ್ದಲೇ ಇವತ್ತೆಲ್ಲ ಒಂಚೂರು ಬೇಗ ರೆಡಿ ಆಗಿದ್ದೀನಿ ಅಂತ
ಹೂ ಡಬ್ಬು ಅವತ್ತಿಂದ ಅವತ್ತು ಓದ್ಬೇಡ. ಹ್ಞೂ ಚಂದಮ್ಮಂಕಲ್ ತಿಂಡಿ ಮಾಡಿಸ್ಕೆ ತಿನ್ನಬೇಕು. ಹೋಯ್ ಇಲ್ಲಿ ಕೇಳು ಒಂದು ಮಾತು ನೋಡಿ ಮುತ್ತು. ವಸ್ತು ಆಗಲಿ ಮನುಷ್ಯ ಆಗಲಿ ಇರುವಾಗಲೇ ಉಳಿಸ್ಕೊಳ್ಬೇಕು. ಕಳೆದೋದಾಗ ಇಲ್ಲದೆ ಇರುವಾಗ ಒದ್ದಾಡೋದಕ್ಕಿಂತ ಇರುವಾಗ ಅವ್ರ ಬೆಲೆ ತಿಳ್ಕೊಂಡು ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಸಣ್ಣ ಪುಟ್ಟ ತಪ್ಪನ್ನ ಕ್ಷಮಿಸ್ಕೊಂಡು ಜೊತೆಗೆ ಹೋಗ್ಬೇಕು. ಕಳ್ಕೊಂಡ್ಮೇಲೆ ಅಯ್ಯೋ ಕಳೆದೋಯ್ತು ಅನ್ನಂತ ಕರ್ಗೋದಕ್ಕಿಂತ ಇರುವಾಗ ಉಳಿಸ್ಕೊಳ್ಳಿ. ಏನಂತೀರಾ ಫ್ರೆಂಡ್ಸ್? ನಾನು 5 ದಿನದಿಂದ ಚಾಲೆಂಜ್ ಮಾಡ್ತಾಯಿದ್ದೀನಿ. 5 ದಿನದಿಂದ ಏನೇನು ತಿಂಡಿ ಮಾಡಿದೆ ಅಂತೇಳಿ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ 5 ದಿನದಿಂದ ದಿನಾ ರೊಟ್ಟಿನೇ ಮಾಡ್ತಾಯಿದ್ದೀನಿ ಅಂತ. ಎಸ್ ನೋಡಿ ಫ್ರೆಂಡ್ಸ್, ಬಾಕ್ಸ್ ಪ್ಯಾಕ್ ಆಗ್ತಾಯಿದೆ. ನನ್ನ ಮಗಳು ಹೊರಟ್ಬಿಟ್ಟು ಅವಳು ನಿಧಾನಕ್ಕೆ ಬರೋದು, ನಾನು ಬ್ಯಾಗ್ ಹಾಕೊಂಡು ಹೋಗೋದು. ನೋಡಿ ಆದರೂ ಬ್ಯಾಗ್ ಕೊಟ್ಟಿದೆಯಾ ತಾನೇ? ಒಂದು ದಿವಸ ಕೊಟ್ಟಿದ್ದು, ಅದು 2 ಮೆಟ್ಲು ಇಲ್ಲಿ ಅಷ್ಟೊತ್ತಿಗೆ ಬಿಡಿ ನನ್ನ ಬ್ಯಾಗ್ನ ಫುಲ್ ಅಂಗಡಿ. ನಾನು ಬರ್ತೀನಿ ಅಲ್ಲಿ ಮಗಳು ಹೋಗ್ತೀವಿ. ಫ್ರೆಂಡ್ಸ್, ಬೆಳಗ್ಗೆ ಇದು ವಿಡಿಯೋ ನೋಡಿದ್ರೆ 5th ಡೇ ಚಾಲೆಂಜ್ ವಿಡಿಯೋನ ಈ ವಿಡಿಯೋನ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಆಲ್. ಮತ್ತೆ ನಾಳೆ 6th ಡೇ ವಿಡಿಯೋನ ಸಿಗೋಣ ಅಂತ ಹೇಳ್ತಾ ಬಾಯ್ ಆಲ್. ಟೇಕ್ ಕೇರ್.